ಬೆಸ್ಟ್ ಬ್ರಾಂಚ್ ಚಾನೆಲ್ ವೀಕ್ಷಿಸುವ ಎಲ್ಲರಿಗೂ ನಮಸ್ಕಾರ. ವೀಕ್ಷಕರೇ, ಇವತ್ತು ನಾನು ರೆಸ್ಟೋರೆಂಟ್ಗಳಲ್ಲಿ ಮಾಡುವಂಥ ತುಂಬ ರುಚಿಕರವಾದ ಸಬ್ಬಕ್ಕಿ ಪಾಯಸದ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಇದನ್ನು ಸಾಬುದಾನ ಪಾಯಸ ಅಂತಲೂ ಹೇಳ್ತಾರೆ. ಇದನ್ನು ನೀವು ಒಮ್ಮೆ ಮಾಡಿದರೆ ಮತ್ತೆ ಮತ್ತೆ ಮಾಡೋದು ಗ್ಯಾರಂಟಿ. ಬನ್ನಿ ಹಾಗಾದರೆ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ಈ ರೆಸಿಪಿಗೆ ನಾನು 100 ಗ್ರಾಮಿನಷ್ಟು ಚಿಕ್ಕ ಸೈಜಿನ ಸಬ್ಬಕ್ಕಿನ ತಗೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ನೀರಿನಿಂದ ಈ ಥರ ತೊಳೆದು ನೀರನ್ನು ಸೋಸಿ ತಗೋತೀನಿ. ಈಗ ಒಂದು ಪಾತ್ರೆಗೆ 4 ಟೇಬಲ್ ಸ್ಪೂನ್ ತುಪ್ಪನ ಹಾಕಿ ಕಾಯಲು ಬಿಡೋಣ. ತುಪ್ಪ ಕಾದಿದೆ. ಈಗ ಫ್ಲೇಮನ್ನು ಲೋನಲ್ಲಿಟ್ಟು ಇದಕ್ಕೆ 3 ಟೇಬಲ್ ಸ್ಪೂನ್ ಕಟ್ ಮಾಡಿರೋ ಬಾದಾಮಿನ ಹಾಕ್ತೀನಿ. ಕಟ್ ಮಾಡಿರೋ ಗೋಡಂಬಿ 3 ಟೇಬಲ್ ಸ್ಪೂನ್, 3 ಟೇಬಲ್ ಸ್ಪೂನ್ ಒಣ ದ್ರಾಕ್ಷಿ. ಇದನ್ನು ಲೈಟಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡೋಣ. ವೀಕ್ಷಕರೇ, ಮನೆಯಲ್ಲಿ ಬರ್ತ್ಡೇ ಇದ್ದಾಗ ಅಥವಾ ಹಬ್ಬದ ಸಮಯದಲ್ಲಿ ಈ ಅದ್ಭುತವಾದ ರುಚಿ ಕೊಡುವ ರೆಸಿಪಿನ ಮನೆಯಲ್ಲಿ ಮರೆಯದೇ ಟ್ರೈ ಮಾಡಿ. ನೀವು ನೋಡಬಹುದು, ಇಲ್ಲಿ ಡ್ರೈ ಫ್ರೂಟ್ ಕಲರ್ ಚೇಂಜ್ ಆಗಿದೆ. ಇದನ್ನು ಪ್ಲೇಟಿಗೆ ಶಿಫ್ಟ್ ಮಾಡ್ತೀನಿ. ಇವಾಗ ಅದೇ ಬಾಣಲಿಗೆ ತೊಳೆದ ಸಬ್ಬಕ್ಕಿನ ಹಾಕಿ ಲೋ ಫ್ಲೇಮಲ್ಲೇ 1 ನಿಮಿಷದವರೆಗೆ ಫ್ರೈ ಮಾಡೋಣ. ಹೀಗೆ ಫ್ರೈ ಮಾಡೋದ್ರಿಂದ ತುಪ್ಪದ ಆರೋಮ ಸಬ್ಬಕ್ಕಿ ಜೊತೆ ಮಿಕ್ಸ್ ಆಗಿ ಪಾಯಸದ ರುಚಿ ಹೆಚ್ಚಾಗುತ್ತೆ. 1 ನಿಮಿಷ ಆಗಿದೆ. ಇದಕ್ಕೆ 2 ಕಪ್ಪಿನಷ್ಟು ನೀರನ್ನು ಹಾಕೋಣ. ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಆವಾಗ ಕೈಯಾಡಿಸ್ತಾ ಇದನ್ನು ಕುಕ್ ಮಾಡೋಣ. ನೀವು ನೋಡಬಹುದು, ಇಲ್ಲಿ ಸಬ್ಬಕ್ಕಿ ಟ್ರಾನ್ಸ್ಪರೆಂಟ್ ಆಗಿ ಕಾಣ್ತಾ ಇದೆ. ಹೀಗಾದರೆ ಸಬ್ಬಕ್ಕಿ ಬೆಂದಿದೆ ಅಂತ ಅರ್ಥ. ಈ ಸಮಯದಲ್ಲಿ ಇದಕ್ಕೆ ಕಾಯಿಸಿದ ಅರ್ಧ ಲೀಟರ್ ಹಾಲನ್ನು ಹಾಕ್ತೀನಿ. 2 ಚುಟಿಗೆಯಷ್ಟು ಕೇಸರಿ ದಳ ನೆನೆಸಿದ ಹಾಲು, ಕ್ರಷ್ ಮಾಡಿದ 5 ಯಾಲಕ್ಕಿಯ ಪೌಡರ್, ಹುರಿದಿಟ್ಟುಕೊಂಡ ಡ್ರೈ ಫ್ರೂಟ್ಸ್, ಇದನ್ನೆಲ್ಲ ಸರಿಯಾಗಿ ಮಿಕ್ಸ್ ಮಾಡಿ ಕುದಿ ಬರಲು ಬಿಡೋಣ. ವೀಕ್ಷಕರೇ, ನಮ್ಮ ಚಾನೆಲ್ಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದಾದರೆ ವಿಡಿಯೋನ ಲೈಕ್, ಶೇರ್ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿ. ಅದರಿಂದ ನಾವು ಬಿಡುವ ಹೊಸ ರೆಸಿಪಿಯ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇದು ಕುದಿ ಬರ್ತಾ ಇದೆ. ಈಗ ಗ್ಯಾಸನ್ನು ಆಫ್ ಮಾಡಿ ಇದಕ್ಕೆ ನಾನು ಕಂಡೆನ್ಸರ್ ಮಿಲ್ಕನ್ನು ಹಾಕ್ತಾ ಇದ್ದೀನಿ. ಇದನ್ನು ನೀವು ನಿಮ್ಮ ರುಚಿಗೆ ಅನುಸಾರ ಎಷ್ಟು ಸಿಹಿ ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೋಬೋದು. ವೀಕ್ಷಕರೇ, ಈಗ ನಮ್ಮ ಅದ್ಭುತವಾದ ಸಬ್ಬಕ್ಕಿ ಪಾಯಸ ಸವಿಯಲು ರೆಡಿಯಾಗಿದೆ. ಇದನ್ನು ನೀವು ಬಿಸಿ ಬಿಸಿಯಾಗಿಯೂ ಸರ್ವ್ ಮಾಡಬಹುದು ಅಥವಾ ಫ್ರಿಜ್ಜಲ್ಲಿಟ್ಟು ಚಿಲ್ ಮಾಡಿ ಕೂಡ ಸರ್ವ್ ಮಾಡಬಹುದು. ವೀಕ್ಷಕರೇ, ಖಂಡಿತ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ರೆಸಿಪಿ ಹೇಗೆ ಅನಿಸ್ತು ಅಂತ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್.